ರುಕ್ಮಿಣಿ. ರುಕ್ಮಿಣಿ, ಯುದ್ಧವೆಂದು ಉಪಾಯವಿಲ್ಲ ತರುವೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ನಡೆಯದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ.
ಈ ಯುದ್ಧ ಮುಗಿದ ಬಳಿಕ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುವರೋ ತಿಳಿಯದು. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ರೂಪುಗೆಡಲಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇತಮಿ. ಪ್ರೇಮ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯದು. ಪುರಾತನ ಅಳಿವೆ ನೂತನ ಆವಿಷ್ಕಾರ.
ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವುದು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ವೀರರ ರಕ್ತದಿಂದ ಈ ಪೃಥ್ವಿಯ ಕಲ್ಮಶವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಪರವಾಗಿ ಬೆಳೆದು ನ್ಯಾಯ, ನೀತಿ, ಧರ್ಮ, ದರ್ಶನ, ವಿಜ್ಞಾನ ಮೊದಲಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವೆನು. ರುಕ್ಮಿಣಿ, ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನು ರುಕ್ಮಿಣಿ, ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸುವರದು ಮತ್ಯಾವ ಉಪಾಯವಿಲ್ಲ. ರುಕ್ಮಿಣಿ, ಆರ್ಯಾವರ್ತಕ್ಕೀಗ ಅಂತಹ ದುರವಸ್ಥೆಯೂ ಉಂಟಾಗಿರುವುದು. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ರಕ್ತಕ್ಷಯದಿಂದ ನಾಶ ಮಾಡದ ಹೊರತು ಮತ್ಯಾವ ಉಪಾಯವಿಲ್ಲ. ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ರುಕ್ಮಿಣಿ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಆಗಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ.
ನಿನ್ನ ಮಾತಿನಂತೆ ನಾನು ಮತ್ತೊಂದು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ವಿಫಲವಾಗುವುದು ಪ್ರಿಯತಮೆ. ಯುದ್ಧವು ನಡೆದಲ್ಲಿ ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಸಂಧಾನಕ್ಕೆ ಪ್ರಯತ್ನಿಸುವೆನು.
ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸಿ. ಆಜ್ಞಾಪಿಸುವುದು ಮಹಾಪ್ರಭು. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಜನರು ಪ್ರಜೆಗಳೆಲ್ಲರೂ ತಮಗೆ ಬೇಕಾದ ಬೆಳೆಗಳನ್ನು ಬೆಳೆದುಕೊಂಡು ಸುಖ ಸಂತೋಷದಿಂದ ಜೀವಿಸುತ್ತಿರುವುದು. ಅದು ಅಲ್ಲದೆ ಆ ಶ್ರೀಹರಿಯನ್ನು ಸದಾ ಪೂಜಿಸುತ್ತಿರುವುದು. ಮತ್ತೇನರ್ಪಣೆ ಮಹಾಪ್ರಭು? ಮಂತ್ರಿಗಳೇ, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಬಣ್ಣಿಸಿರಿ. ಆಗಬಹುದು ಮಹಾಪ್ರಭು. ಸೈನ್ಯಾಧೀಶರೇ, ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸಿ. ಮಹಾಪ್ರಭು, ವಿಜ್ಞಾಪಿಸುವೆನು. ಸೈನ್ಯಾಧೀಶರೇ,
ನೀವು ಶತ್ರುರಾಜನ ಪಡೆಯನ್ನು ಅಡಗಿಸಿ ಕಪ್ಪ ಕಾಣಿಕೆಯನ್ನು ತಂದು ತಮ್ಮ ಬಂಡಾರಕ್ಕೆ ಒಪ್ಪಿಸುತ್ತಿರುವುದು ಮತ್ತೇನ ಪಡೆ? ಬಲ 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 ಸೇನಾಧೀಶರೇ. ಮಂತ್ರಿಗಳೇ, ಆ ಪ್ರಭು. ಸೈನ್ಯಾಧೀಶರೇ, ದೊರೆಯಳು ಗಣ್ಯನು ಧನ್ಯನಾದೆ, ಬುಲೆಯಳು ಮಾನ್ಯನು ಮಾನ್ಯನಾದೆ. ದೊರೆಯಳು ಧನ್ಯನು ಧನ್ಯನಾದೆ, ಬುಲೆಯಳು ಮಾನ್ಯನು ಮಾನ್ಯನಾದೆ. ಈ ಪರಿಮಾಣೆಯು ಸೈನಿಕರಿರುವಲ್ಲೇ, ಈ ಪರಿಮಾಣೆಯು ಸೈನಿಕರಿರುವಲ್ಲೇ, ಎನ್ನಯ ರಾಜ್ಯಕ್ಕೆ ಬರದೆ. ಎನ್ನಯ ರಾಜ್ಯಕ್ಕೆ ಬರದೆ. ದೊರೆಯಳು ಧನ್ಯನು ಧನ್ಯನಾದೆ, ಬೊಬೆಯಳು ಮಾನ್ಯನು ಮಾನ್ಯನಾದೆ. ರಾಜನು ನಾನಾಗಿ ರಾಜನೆಂದೆನಿಸುತ್ತೆ, ರಾಜನು ನಾನಾಗಿ ರಾಜನೆಂದೆನಿಸುತ್ತೆ. ರಾಜನು ನಾನಾಗಿ ತೇಜನೆಂದೆನಿಸುತ್ತೆ, ರಾಜ್ಯ ಸಾಮ್ರಾಜ್ಯವ ತೇಜನೆಂದೆನಿಸುತ್ತೆ. ರಾಜ್ಯ ಸಾಮ್ರಾಜ್ಯವ ತೇಜನೆಂದೆನಿಸುತ್ತೆ. ತಲೆಗಳು ಧನ್ಯನು ಧನ್ಯನಾದೆ, ಬೊಬೆಗಳು ಮಾನ್ಯನು ಮಾನ್ಯನಾದೆ. ಮಂತ್ರಿ ಸೈನ್ಯಾಧೀಶರೇ, ಆ ಪ್ರಭು. ನಿಮ್ಮಂತಹ ಮಂತ್ರಿಗಳು, ನಿಮ್ಮಂತಹ ಸೈನ್ಯಾಧೀಶರು ಈ ನನ್ನ ಆಸ್ಥಾನದಲ್ಲಿರುವಾಗ ನನಗೂ ಈ ನನ್ನ ರಾಜ್ಯಕ್ಕೂ ಯಾವ ಕುಂದು ಕೊರತೆ ಎಂದರೇನು? ಬಲ ಬಲ, ನಿಮ್ಮ ಪೀಠವನ್ನು ಮಂಡಿಸಿ. ಆಗಬಹುದು ಮಹಾಪ್ರಭು. ಚಾರಣೆ, ಸಮಾಚಾರವೇನು? ಯಾರು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೆ. ಅವರನ್ನು ಸಕಲ ಗೌರವದಿಂದ ಈ ಸಭೆಯ ಕರೆತನ್ನಿ. ಗುರುದೇವರಿಗೆ ವಂದಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಮಂಡಿಸು. ಆಗಬಹುದು ಗುರುದೇವ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂ ಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ.
ಮನ ಮೋಹ ತುಂಬಿದ ಚೆಲುವಲ್ಲವೇ ಮೋಹಿನಿ ಎನ್ನುವುದು ಇವಳ ಸರಲ್ಲವೇ ಮನ ಮೋಹ ತುಂಬಿದ ಚೆಲುವಲ್ಲವೇ ನಾಯಕನೇ ನಿನಗೆ ಈ ಹೂವಲ್ಲವೇ ನಾಯಕನೇ ನಿನಗೆ ಈ ಹೂವಲ್ಲವೇ ನಾಯಕನೇ ನಿನಗೆ ಈ ಹೂವಲ್ಲವೇ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆಯರೆಡು ನಲಿದಾಡಿವೆ ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದಾದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸಾಸ ಪದ ಸಾಸ ಪದ ಸಾಸ ದ ಪದ ದಾದ ರೀರಿ ದಸ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸಾ ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಪದ ಪಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸ ದ ಸ ದ ಪಗ ದ ದ ಪದ ಪಗರಿ ಪ ಪಗ ಪಗರಿ ಗ ಪದ ಸ ಸ ಸ ದ ದ ಪಗ ದ ದ ಪದ ಪಗರಿ ಪ ಪಗ ಪಗರಿ ಪದ ಸ ಸರಿ ಗ ಗ ರಿ ಗ ಪ ಪ ಗ ಪದ ಸ ಗ ಪದ ಸ ಗ ಪದ ಗ ಪದ ಸ ಮುತ್ತಿನ ಮಾಲೆಯ ಕಟ್ಟಿ ತಂದಿದ ಹೆಣ್ಣು ಆಸೆಯ ತುಂಬಿದ ತುಂಬಿಯ ರೀತಿ ತಾನು ತಂದೆ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸ್ವರಗೀತೆ ಹಾಡುತ್ತಾ ನಲಿಯುವುದು ತಾನೊಂದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಹಾಡುತ್ತಾ ಬರುವುದು ದುಂಬಿಯ ತೆರದಿ 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 ಅಂದದ ಶಿಲೆಯೆಡೆ ನಲಿದಾಡಿ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೆಡೆ ನಲಿದಾಡಿವೆ ನಲಿದಾಡಿವೆ ಈ ರಾಜನರ್ತಕ್ಕೆ ಸೂಕ್ತವಾದ ಬಹುಮಾನವನ್ನು ಕೊಡಿ. ಆಗಬಹುದು ಮಹಾಪ್ರಭು. ದುರ್ಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ತಮ್ಮ ಆಶೀರ್ವಾದ ಅನುಗ್ರಹದಿಂದ ಎಲ್ಲರೂ ಕುಶಲದಿಂದಿರುವರು. ನೀನು ಇಲ್ಲಿಗೆ ಬರಲು ಕಾರಣವೇನು ದುರ್ಯೋಧನ? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದಕ್ಕಾಗಿ ತಮ್ಮನ್ನು ಕರೆದುಕೊಂಡು ಹೋಗಿ ವಿಜಯವನ್ನು ಸಂಪಾದಿಸಲು ಬಂದಿರುವೆನು. ಶ್ರೀಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು? ಗುರುದೇವ, ನಾನೇನೋ ಕೃಷ್ಣನ ಬಳಿಗೆ ಬಹು ರಹಸ್ಯವಾಗಿಯೇ ಹೋದೆನು. ಆದರೆ ಈ ವಿಚಾರ ಅರ್ಜುನನಿಗೆ
ಸೈನ್ಯವನ್ನು ಅಪೇಕ್ಷಿಸಿದೆನು. ದುರ್ಯೋಧನ, ಈ ಕಾರ್ಯವನ್ನು ಬಲು ಗುಪ್ತವಾಗಿಯೇ ಹೋಗಿ ಮಾಡಿಕೊಂಡು ಬಂದದ್ದು ಬಹಳ ಒಳ್ಳೆಯದೇ ಆಯಿತು. ಆದರೆ ಶ್ರೀಕೃಷ್ಣನೇ ಬೇರೆ ನಾನೇ ಬೇರೆ ಆದ ಸಂಗತಿ ಅಸಂಗತವಾಯಿತಲ್ಲ. ಶ್ರೀ ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೇ? ಹೌದು ಗುರುದೇವ, ಖಚಿತಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ವಿಜಯವು ನಿನ್ನದೇ ಖಂಡಿತ. ಭದ್ರಾದೇಶದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡೋಗು. ಅಪ್ಪಣೆ ಗುರುದೇವ. ಆದರೆ ದುರ್ಯೋಧನ, ನಾನು ಬರುವವರೆಗೂ ದಳಪತಿ ಯಾರೆಂಬ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಆಗಬಹುದು ಗುರುದೇವ. ಹೋಗಿ ಬಾವಿರವರ ಅಪ್ಪಣೆ ಗುರುದೇವ, ನಾನಿನ್ನು ಬರುವೆನು. ಸೈನ್ಯಾಧೀಶರೇ, ನಮ್ಮ ಸೈನ್ಯಗಳನ್ನು ಈ ಕೂಡಲೇ ಹಸ್ತಿನಾವತಿಗೆ ಹೊರಡುವಂತೆ ಆಜ್ಞಾಪಿಸಿ. ಮಂತ್ರಿಗಳೇ, ಮಹಾಪ್ರಭು. ನಾನು ಸ್ವಲ್ಪ ಕಾಲ ವಿಶ್ರಾಂತಿಗಾಗಿ ಉದ್ಯಾನವನದ ಕಡೆ ಹೋಗಿ ಬರುವೆನು. ಅಪ್ಪಣೆ ಮಹಾಪ್ರಭು. ಮದ್ದಾನೆಯ ಬಲವುಳ್ಳ ಬಲರಾಮ ದೇವರು ಮತ್ತು ಅವರ ಸೈನ್ಯವು ನನ್ನ ಪಕ್ಷವನ್ನು ವಹಿಸಿದ್ದು ಇನ್ನು ನನ್ನ ಭಾಗ್ಯೋದಯವೇ ಸರಿ. ಎಲವೆಲವೋ ದ್ವಿತೀಯ ಪಾಂಡವ, ಒಕ್ಕಿ ಹರಿಯುತ್ತಿರುವ ಭೀಕರ ಸಮರಾಂಗಣದಲ್ಲಿ ಏ ನನ್ನ ಉಕ್ಕಿನ ಗದೆಯು ನಿನ್ನ ಒಡಲನ್ನು ಬಗೆಯಲು ಸದಾ ಸಿದ್ಧವಾಗಿರುವುದು. ಏ ಅಖಂಡ ಸಾಮ್ರಾಜ್ಯ ನನ್ನ ಸ್ವತ್ತಾಗಿರಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ಅಧೀನದಲ್ಲಿರಬೇಕು. ನವರತ್ನ ಖಚಿತವಾದ ರಾಜಮುಕುಟವು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದು ಫಲಿಸಬೇಕಾದರೆ ಕಾದು ನೋಡಬೇಕು ಗುರು ಪಾಂಡವರ ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ನಾನು ಯಾದವ ಸೈನ್ಯ ವಂಶ ಮಾಡಿ ಗೆಲುವೆನು ಆ ಪಾಂಡವ
ಪಾಪ ಪುಣ್ಯಗಳೆಲ್ಲ ಬಯಲಾಗಿ ಸಜ್ಜನರೆಲ್ಲರೂ ದುರ್ಜನರೊಳಗೂಡಿ ಸಜ್ಜನರೆಲ್ಲರೂ ದುರ್ಜನರೊಳಗೂಡಿ ಮಾಯಾ ಮೋಹಕ್ಕೆ ಮರುಳಾಗಿಗರೋ ಮಾಯಾ ಮೋಹಕ್ಕೆ ಮರುಳಾಗಿಗರೋ ಮೋಗಾಂಧಾಕಾರದೊಳು ಧನ ಮಾನವ ಜನ್ಮವು ಹೊಣೆಯುತ್ತಲಿರುವುದು ಮೋಗಾಂಧಾಕಾರದೊಳು ಮೋಗಾಂಧಾಕಾರದೊಳು ಸಜ್ಜನರೆಲ್ಲರೂ ದುರ್ಜನರೊಳಗು ಸಜ್ಜನರೆಲ್ಲರೂ ದುರ್ಜನರೊಳಗು ಮಾಯಾ ಮೋಹಯ ಮರುಳಾಗಿಯರೋ ಮಾಯಾ ಮೋಹಯ ಮರುಳಾಗಿಯರೋ ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಧರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಧರ್ಮ ಪಾಪಿಗಳನ್ನು ನಿರ್ಮೂಲ ಮಾಡುವೆ ಧರ್ಮವ ಬೆಳಗುವೆ ನಿರ್ಮೂಲ ಮಾಡುವೆ ಧರ್ಮವ ಬೆಳಗುವೆ ಮೋಗಾಂಧಾಕಾರದೊಳು ಧನ ಮಾನವ ಧರ್ಮವು ಹೊಣೆಯುತ್ತಲಿರುವುದು ಮೋಗಾಂಧಾಕಾರದೊಳು 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 ಈ ಪ್ರಪಂಚದ ವಿಚಿತ್ರವನ್ನು ನೋಡಿದರೆ ದಿನ ದಿನಕ್ಕೂ ಅತಿಶಯವು ಹೆಚ್ಚುತ್ತಲೇ ಇರುವುದು. ವಿವೇಕವನ್ನು ಹೇಳಿದ ನನ್ನ ಮೇಲೆ ದುರ್ಯೋಧನನು ಕುಪಿತಗೊಂಡು ಅಣ್ಣನ ಸಹಾಯವನ್ನು ಪಡೆದಿರುವನಂತೆ. ಅಣ್ಣನಾಗಲೇ ಸೈನ್ಯವನ್ನು ಸಿದ್ಧಪಡಿಸಿರನು. ಈ ಸಮಯದಲ್ಲಿ ನನ್ನ ಮಾಯಾ ಶಕ್ತಿಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಬಹಿರ್ಭೂಮಿಗೆ ಹೋಗುವಾಗ ಆತನಿಗೆ ತೊಂದರೆ ಉಂಟು ಮಾಡಿ ಆತನಿಂದಲೇ ಅದು ಮರಣ ಹೊಂದಿದೆ ನಟಿಸಿದರೆ ಮಹಾ ಪಾಪಕ್ಕೆ ಗುರಿಯಾಗಿ ಪಾಪ ಪರಿಹಾರಕ್ಕಾಗಿ ನನ್ನ ಬಳಿಗೆ ಬರುವನು. ಹೋಗೋ ಅಣ್ಣನಾಗಲೇ ಬರುತ್ತಿರುವನು. ಯೋಗಮಾಯೆ ಜಾಗೃತಳಾಗು. ಬೇಗ ಪಶು ರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಏನಿದು ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿದೆಯಲ್ಲ? ಹೋಯ್ ಹೋಯ್, ಸ್ವಲ್ಪ ಗದರಿಸಿ ನೋಡುವೆನು. ಹೋಯ್ ಹೋಯ್. ಹೋಯ್ ಹೋಯ್. ಅಯ್ಯೋ ವಿಧಿಯೇ, ಏನಿದು ಈ ಗೋವು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಅಯ್ಯೋ ದೈವವೇ, ಅಕಟ ಕಟ, ಗೋಹತ್ಯ ಪಾಪಕ್ಕೆ ಗುರಿಯಾದನಲ್ಲ, ಗೋಹತ್ಯ ದೇಶಕ್ಕೆ ಗುರಿಯಾದನಲ್ಲ.
ಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ನಿಂದೆಗೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ಕೊಂದ ಪಾಪವ ಪರಿಹರಿಸುವ ಬಗೆ. ಕೊಂದ ಪಾಪವ ಪರಿಹರಿಸುವ ಬಗೆ ಕಾಣೆನು ನಾನಿದೆಗೆ. ಅಯ್ಯೋ ಕಾಣೆನು ನಾನಿದೆಗೆ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ನಿಂದೆಗೆ ಗುರಿಯಾದೆ. ಮರಣವು ಒದಗಿದೆ ನಿಂದೆಯು ಎನಗೆ. ಬಂದಿದು ನನಗೆ ಗೋಪದಲೇ. ಮರಣವು ಒದಗಿದೆ ನಿಂದೆಯು ಎನಗೆ. ಬಂದಿದು ನನಗೆ ಗೋಪದಲೇ. ಕೊಂದ ಪಾಪವ ಪರಿಹರಿಸುವ ಬಗೆ. ಕೊಂದ ಪಾಪವ ಪರಿಹರಿಸುವ ಬಗೆ ಕಾಣೆನು ನಾನಿದೆಗೆ. ಅಯ್ಯೋ ಕಾಣೆನು ನಾನಿದೆಗೆ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ನಿಂದೆಗೆ ಗುರಿಯಾದೆ. ಇದೇನು ಬಲಭದ್ರ ದೇವ, ಈ ರೀತಿ ಚಿಂತಾಚಾಂತನಂತೆ ತೋರುವುದು ಏಕೆ? ಏನಾಯಿತು? ಓ ಸಾತ್ಯಕಿ, ನಾನು ಈ ದಿನ ಒಂದು ಗೋಹತ್ಯೆಯನ್ನು ಮಾಡಿ ಗೋಹತ್ಯೆಯ ಪಾಪಕ್ಕೆ ಗುರಿಯಾಗಿರುವೆನು. ಏನು, ತಾವು ಗೋಹತ್ಯೆ ಪಾಪಕ್ಕೆ ಗುರಿಯಾಗಿರುವರಾ? ಹೌದು ಸಾತ್ಯಕಿ, ನಾನು ಈ ದಿನ ಒಂದು ಗೋಹತ್ಯೆಯನ್ನು ಮಾಡಿ ಗೋಹತ್ಯೆಯ ಪಾಪಕ್ಕೆ ಗುರಿಯಾಗಿರುವೆನು. ಹೌದು, ನೀವು ಗೋಹತ್ಯೆ ಮಾಡಿ ಮಹಾಪಾಪಕ್ಕೆ ಗುರಿಯಾಗಿರುವರಲ್ಲ ಬಲಭದ್ರ ದೇವ. ಹೌದು ಸಾತ್ಯಕಿ, ಇದಕ್ಕೆ ಪರಿಹಾರವನ್ನು ನೀಡುವುದಾದರೂ ಯಾರು? ಪರಿಹಾರ ಯಾಕೆ? ನಿನ್ನ ತಮ್ಮನಾದ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಹೌದು ಸಾತ್ಯಕಿ, ಹಾಗಾದರೆ ಶ್ರೀಕೃಷ್ಣನನ್ನು ಈ ಕೂಡಲೇ ಕರೆದುಕೊಂಡು ಬಾ. ಈಗಲೇ ಕರೆದುಕೊಂಡು ಬರುವೆನು. ಬೇಗ ಬಾ. ಅಗ್ರಜನಿಗೆ ವಂದಿಸುವೆನು. ಶ್ರೀಕೃಷ್ಣ ನಿನಗೆ ಮಂಗಳವಾಗಲಿ. ನನ್ನನ್ನು ಕರೆಸಿದ ಕಾರಣವೇನು? ಹೇಗಣ್ಣ ಇಷ್ಟೊಂದು ಚಿಂತಾಘಾಂತನಾಗಿರುವೆ? ಕೃಷ್ಣ, ಈ ವಿಚಾರವನ್ನು ಹೇಳಲು ತುಂಬಾ ಭಯವಾಗುವುದು. ನಾನು ಈ ದಿನ ಒಂದು ಗೋಹತ್ಯೆಯನ್ನು ಮಾಡಿ ಗೋಹತ್ಯೆಯ ಪಾಪಕ್ಕೆ ಗುರಿಯಾಗಿರುವೆನು. ಆ ಗೋಹತ್ಯೆಯ ಪಾಪ ನಿರ್ವಹಣೆಗೆ ಏನಾದರೂ ಪರಿಹಾರವನ್ನು ತಿಳಿಸು. ಏನು ಗೋಹತ್ಯೆಯೇ? ಶಿವ, ನಮ್ಮ ವಂಶಕ್ಕೆ ಕ್ಷೀಣ ಮಹಾಪಾಪ, ಅತಿ ಭಯಂಕರ. ಅಣ್ಣ, ಇದಕ್ಕೆ ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಹಾಕುತ್ತಾ ಪುಣ್ಯ ನದಿಗಳಲ್ಲಿ ನಿಂದು ಭಗವಂತನನ್ನ ದರ್ಶನ ಮಾಡಿದರೆ ಪಾಪ ಪರಿಹಾರವಾಗುವುದೆಂದು ನನ್ನ ಗುರುಗಳಾದ ಸಾಂದೀಪ ಮುನಿಗಳು ಹೇಳಿರೋರು. ಹೀಗೆ ಮಾಡಲು ನಿನಗೆ ಸಾಧ್ಯವೇ ಅಣ್ಣ? ಕೃಷ್ಣ, ನಾನು ಈಗಲೇ ಭೂಪ್ರದರ್ಶನೆಗೆ ಹೊರಡುವೆನು. ರಾಜ್ಯಕಾರದಲ್ಲಿ ತುಂಬಾ ಎಚ್ಚರದಿಂದಿರು. ಇದೇನು ತಮ್ಮ ಆಜ್ಞೆಯನ್ನ? ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ವಚನವನ್ನು ಕೊಟ್ಟಿರುವೆ. ಈಗ ಆ ದುರ್ಯೋಧನನ ಪಾಡೇನಾಗಬೇಕು? ಅಯ್ಯೋ ಸಾತ್ವಿಕಿ, ದುರ್ಯೋಧನನ ಯುದ್ಧ ಯಾರಿಗೆ ಬೇಕು? ನನಗೆ ಬಂದುದಗಿರುವ ಈ ಗೋಹತ್ಯೆಯ ಪಾಪ ಪರಿಹಾರವಾದರೆ ಸಾಕು. ನಾನು ಈಗಲೇ ಭೂಪ್ರದರ್ಶನೆಗೆ ಹೊರಡುವೆನು. ನೀವು ರಾಜಕಾರದಲ್ಲಿ ತುಂಬಾ ಎಚ್ಚರದಿಂದಿರಿ. ತಮ್ಮ ಆಜ್ಞಾನುಸಾರ ಅಣ್ಣ. ಮಹಾ ಕಷ್ಟವಯ್ಯ ನಿನ್ನ ಸವಾಸ.
ನಿನ್ನ ಸವಾಸ. ಅಣ್ಣನನ್ನೇ ಇಲ್ಲದ ಮಾಯ ಜಾಲಕ್ಕೀಡು ಮಾಡಿ ಭೂಯಾತ್ರೆಗೆ ಕಳುಹಿಸಿದೆ. ಇನ್ನು ನಮ್ಮಂತವರ ಪಾಡೇನು ಪರಮಾತ್ಮ? ಸಾತಕಿ, ನಿರಾಯುಧನಾಗಿ ಪಾಂಡವರ ಕಡೆ ನಾನು, ಅಲಾಯುಧನಾಗಿ ಕೌರವರ ಕಡೆ ಅಣ್ಣನು ನಿಂತು ಉಭಯ ಪಕ್ಷಗಾರರು ಹೋರಾಡುವಾಗ ಅಣ್ಣನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಈ ರೀತಿ ಮಾಡಿದೆ. ನೀನು ಚಿಂತಿಸಬೇಡ, ನಡೆ. ನಾನೀಗ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಅವನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿ ಬರುವೆನು. ಸಾತಕಿ. ಇಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬಿಡವೋ.
ಆಯಿತು. ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟವೇ ನಿಮ್ಮದು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೆ ತಂದೆ, ಕಾಪಾಡಬಾರದೆ? ಪಾಂಚಾಲೆ, ಇವಳೇಕೆ ಚಿಂತಾಮಗ್ನಳಾಗಿರುವಳಲ್ಲ? ನಾನು ಇವಳೊಡನೆ ಪ್ರೇಮದ ಮಾತುಗಳನ್ನಾಡಿ ಬೇಸತ್ತಿರುವ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋಣವೆಂದು ಬಂದರೆ ಈ ರೀತಿ ಮೌನವಾಗಿ ನಿಂತಿರುವಳಲ್ಲ. ಪ್ರಿಯತಮೆ, ಈ ನನ್ನ ಪ್ರಶ್ನೆಗೆ ಈ ನಿನ್ನ ಮೌನವೇ ಉತ್ತರವೇನು? ಆವತಾಪದಿನೊಂದು ಕಣ್ಣೀರ ಕರೆಯುತ್ತಿರೆ ಕಾಂತೆ, ಪಾಂಡವರ ಪಟ್ಟ ಮಹಿಷಿ ಮನೋನ್ಮಣಿ ವಾಸುದೇವನ ಆಸರೆಯು ನಮಗಿರಲು ಬಂದುದಾವುದ ಕೊರತೆ. ವಿಕ್ರಮನೆ ಬಂದು ಪರಿಹರಿಸದಿರ್ಮನೆ ಹೇ ಪ್ರಚಂಡ ಭೀಮ. ಏಕ ಚಿಂತಿಪೆ ದೃಪದ ನಂದಿನಿ, ನುಗುಡ ಬಿಡು ಅವಯ ಬಿಡು ಕಮಲ ನಂದಿನಿ, ಪರಮ ಸಂತುಣಿ. ಏಕ ಚಿಂತಿಪೆ ದೃಪದ ನಂದಿನಿ, ನುಗುಡ ಬಿಡು ಅವಯ ಬಿಡು ಕಮಲ ನಂದಿನಿ, ಪರಮ ಸದ್ಗುಣಿ. ಘೋರಪತಿಯ ತೊಡ ಮರೆದು ಒಂದು ತರುವೆ ಘೋರಪತಿಯ ತೊಡ ಮರೆದು ಒಂದು ತರುವೆ ಪರಮನಂದರವರನ್ನು ಒದಿಸದ ರಣದೊಳು ಅಂದರೆ ಪರಮನಂದರವರನ್ನು ಒದಿಸದ ಬಿಡೆ ರಣದೊಳು ತೊಡೆ ತೊಟ್ಟೆ ಗುಡಿ ಘೋಷೆ ಎದ್ದ ಮೆಟ್ಟಿ ನಿಲ್ಲುವೆ ತೊಡೆ ತೊಟ್ಟೆ ಗುಡಿ ಘೋಷೆ ಎದ್ದ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ದ್ರುಪದ ನಂದಿನಿ, ನುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ, ಪರಮ ಸದ್ಗುಣೆ. ಕಪಿನವಾಸ ಭವಣೆಯ ಮರೆಯುವೆನ ಕರುಣೆ ಮಂಚಾಲೆ. ವೆಬಿನವಾಸ ಭವಣೆಯ ಮರೆಯುವೆನ ಕರುಣೆಯೇ, ಕಪಟತನದ ವಂಚಕರ ಹೃದಯವನ್ನು ಸೇಳುವ ಮಂಚಾಲೆ. ಕಪಟತನದ ವಂಚಕರ ಹೃದಯವನ್ನು ಸೇಳುವ ತೊಡೆ ತಟ್ಟೆ ನುಡಿ ಘೋಷೆ ಎದೆ ಮೆಟ್ಟಿ ನಿಲ್ಲುವೆ. ತೊಡೆ ತಟ್ಟೆ ನುಡಿ ಘೋಷೆ ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ದ್ರುಪದ ನಂದಿನಿ, ನುಗುಡ ಬಿಡು ಅಭಯ ಬಿಡು ಕಮಲ ನಂದಿನಿ, ಪ್ರಿಯ ಪರಮ ಸದ್ಗುಣಿ, ಪ್ರಿಯ ಪರಮ ಸದ್ಗುಣಿ, ಪ್ರಿಯ ಪರಮ ಸದ್ಗುಣಿ. ಪಾಂಚಾಲಿ, ಏಕೆ ಏನಾಯಿತು? ಈ ರೀತಿ ಮೌನವಾಗಿ ನಿಂತಿರುವೆಯಲ್ಲ, ಕಾರಣವೇನು? ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಎಷ್ಟರಲ್ಲಿ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ದೇವಿ, ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನು. ದೇವಿ, ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನಗೊದಗಿದ ವಿಪತ್ತು ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ
ಏನು ಎಂದು ಭಾವಿಸಿದೆಯಾ? ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಹೆಂಗ ಬಂದಾದರೂ ಸರಿ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿ, ಆ ದುರುಳ ಕೌರವರ ಶತರುಂಡಗಳನ್ನು ಈ ಧರಣಿಗೆ ಉರುಳಿಸದಿದ್ದರೆ ನಾನು ಬಂಡಭಟನನ್ನು ಕೊಂದ ಚಂಡ ಭೀಮರೇ ಅಲ್ಲ. ಅಲ್ಲವೇ ನೀವಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ಸ್ವಾಮಿ. ದೇವಿ, ಸ್ವಾಮಿ, ನಿಲ್ಲಿಸು ಈ ನಿನ್ನ ಹೊಗಳಿಕೆಯ ಮಾತುಗಳನ್ನು. ಎಂದು ನಾನು ಸಮರಾಂಗಣ ಮಧ್ಯದಲ್ಲಿ ಆ ದುರುಳ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಪಾದದಿಂದ ಪುಡಿ ಪುಡಿ ಮಾಡಿ ಈ ಗದೆಯಿಂದ ಅವನ ತೊಡೆಯನ್ನು ನೆಚ್ಚು ಮಾಡೋಣ ಎಂದು ಆ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನಿನ್ನ ಬಿಡುಮುಡಿಯನ್ನು ಕಟ್ಟಿಸುವೆನೋ ಅಂದು ನನ್ನನ್ನು ಹೊಗಳಿವೆಯಂತೆ. ಅಲ್ಲಿಯವರೆವಿಗೂ ಈ ನಿನ್ನ ಹೊಗಳಿಕೆಯ ಮಾತುಗಳು ಅನವಶ್ಯಕ. ದಿನಗಳನ್ನು ಸ್ಮರಿಸಿಕೊಂಡು ನಿನ್ನ ಮನಸ್ಥೈರ್ಯವನ್ನು ನೀನೇಗೆ ನಾಶ ಮಾಡಿಕೊಂಡಿರುವೆ? ಬಹುದಿನದ ಭಯ ದೂರವಾಗುವ ಕಾಲವು ಸನ್ನಿಹಿತವಾಗಿರುವುದು. ಸ್ವಲ್ಪ ಶಾಂತಳಾಗು ದ್ರೌಪದಿ. ಶಾಂತಿ ಶಾಂತಿ ಶಾಂತಿ. ಅರಗಿನ ಮನೆಯಲ್ಲಿ ನಮ್ಮನ್ನು ಸುಡಲು ಪ್ರಯತ್ನಿಸುತ್ತಿದ್ದಾಗಲೂ ಶಾಂತಿ, ಕಪಟ ದ್ಯೂತದಲ್ಲಿ ರಾಜ್ಯಾದಿ ಸಕಲ ಐಶ್ವರ್ಯವೆಲ್ಲವನ್ನು ಸೋತಾಗಲೂ ನಮಗೆ ಶಾಂತಿ, ತುಂಬಿದ ರಾಜಸಭೆಯಲ್ಲಿ ಪತ್ನಿ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿದ್ದಾಗಲೂ ನಮಗೆ ಶಾಂತಿ. ನಿಮಗಿನ್ನೂ ಬಿಟ್ಟಿಲ್ಲವೇನಣ್ಣ ಈ ಹುಚ್ಚುತನದ ಭ್ರಾಂತಿ? ದರ್ಪದ ಕುಡಿ ಕೆಟ್ಟಸದು, ದಿಟ್ಟತನದಿ ಅಟ್ಟಹಾಸ ಮೆರೆದು, ಬಂಡತನದ ಷಂಡರನ್ನು ತೊಳೆದು ಅಡ್ಡಗಟ್ಟಿದವರ ಎದೆ ಬಗೆಯುವ ಬಾಹುಬಲಗಳುಳ್ಳ ಪಾಂಡವರು ದಾಯಾದಿಗಳ ರುಂಡಗಳನ್ನು ಚೆಂಡಾಡವರಲ್ಲ. ತೊಡೆ ತಟ್ಟೆ ದ್ರೌಪದಿ ಎಂದು ಕೂಗಿ ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು. ಗುರುಕುಲ ಅದ ಮರನು, ಗುರುಕುಲ ಅದ ಮರನು ವಧಿಸುವನು. ಗುರುಕುಲ ಅದ ಮರನು ವಧಿಸುವನು. ಚರಿಯೆಂದರೆ ದೂರ ಹಂತ ಅದದ ಚರಿಯೆಂದರೆ ದೂರ ಹಂತ ಗುರುಕುಲ ಅದ ಮರನು. ಅನುಜರೆಂಬುವ ಅಕ್ಕರೆ ಇಲ್ಲ ಸತ್ಯದ ಕಾಡದ ಕಣ್ಣಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಸತ್ಯದ ಕಾಡದ ಕುನ್ನಿಗಳ ಪಕ್ಕಸವೆಲ್ಲವ ಭಕ್ಷಿಸಿ ನಮ್ಮ ನ್ಯಾಯವೆಸಗಿದ ರಕ್ತಸರ ಲೆಕ್ಕಿಸದೆ ಸೊಕ್ಕಡಗಿಸಿ ಮಾಡಿ ಮುಕ್ತಿಸದಿರುವೆನೆಲ್ಲ ನನಗೆ. ಲೆಕ್ಕಿಸದೆ ಸೊಕ್ಕಡಗಿಸಿ ಮಾಡಿ ಮುಕ್ತಿಸದಿರುವೆನೆಲ್ಲ ನನಗೆ. ಸವೇಳು ಪತ್ನಿಯ ಗರ್ಭದಿ ಜರಿದ, ಸವೇಳು ಪತ್ನಿಯ ಗರ್ಭದಿ ಜರಿದ ಧರ್ಮಕ್ಕರವರೇನೇನು ಬಗೆದು ವೈರಿ ಗುರುಕುಲ ಅದ ಮರನು, ಗುರುಕುಲ ಅದ ಮರನು ಜಗದು ವಿಸರ್ಜನು. ಅಗ್ರಜ, ಆದ್ದರಿಂದ ಅತಿ ಭಯಂಕರವಾದ ಯುದ್ಧವನ್ನೇ ನಾನು ಅಪೇಕ್ಷಿಸುತ್ತೇನೆ. ಅಡಿಗಡಿಗೂ ಅಡಿಗಡಿಗೂ ಅಡ್ಡಗಟ್ಟಿ ಕಾಡುತ್ತಿರುವ ಆ ಕುರು ಸಂತತಿಯ ಕುಕೃತ್ಯಗಳು ನಿಮ್ಮ ಚಿತ್ತಕ್ಕಿನ್ನೂ ಕಿಚ್ಚನಚ್ಚಿಸುತ್ತಿಲ್ವೇ? ವಿಷಪ್ರಾಶಾನ, ಅರಗಿನ ಮನೆ, ಕಪಟ ದ್ಯೂತ, ತಲೆಮರೆಸಿಕೊಂಡು ಕಳೆದ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು
ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಛಲವಂತರೇ ಆದರೆ ತೊಡೆ ತಟ್ಟಿರಣಾಂಗಣದಲ್ಲಿ ನಿಲ್ಲಲೇ ಕೋಟಿ ಆದಿತ್ಯರಾಗಿ ಬಂದರು. ಸಾಟಿ ಇಲ್ಲದೆ ಗುರು ರಕ್ತವನ್ನು ಒಡೆಯಂತೆ ಹರಿಸಿಯೇ ಬಿಡುತ್ತೇನೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತ ಸ್ನಾನದೊಂದಿಗೆ ನಮ್ಮಗಳ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನಯ್ಯ. ಅಭಯದಾತನಾದ ಶ್ರೀಕೃಷ್ಣನು ನಮ್ಮ ಪಕ್ಷ ವಹಿಸಲೆಂದು ಈಗಾಗಲೇ ದೂತರು ಸಮಾಚಾರವನ್ನು ತಂದಿರು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣನ ಆಗಮನವೂ ಆಗುವುದು. ಸ್ವಲ್ಪ ಶಾಂತಿ ಹೊಂದಯ್ಯ. ಪರಮಾತ್ಮ, ಪಾಂಡವರ ಪ್ರಣಾಮವನ್ನು ಸ್ವೀಕರಿಸಿ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಸುದೇವ, ಈ ಭೀಮಸೇನನ ಪ್ರಣಾಮಗಳನ್ನು ಸ್ವೀಕರಿಸಿ ನನ್ನನ್ನು ಅರಸು. ನಿನಗೂ ಮಂಗಳವಾಗಲಿ. ವಿಜಯಶಾಲಿಯಾಗು ಭೀಮಸೇನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸೆಯ. ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನು ದೇವರು ಎಂದು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಸಲ್ಲಬೇಕಾದ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಬ್ಬುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಮುಕುಂದ. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಬಂಧು ಬಾಂಧವರ
ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೆ ಏನು ಮಾಡುವುದು? ಯುದ್ಧವು ನಡೆದಲ್ಲ, ಯಾವ ಉಪಾಯವಿಲ್ಲ. ಧರ್ಮನಂದನ, ನಿನ್ನ ಮನದ ಮಾತುಗಳೇನೋ ಧರ್ಮಸಮ್ಮತವಾಗಿದೆ, ಆದರೆ ಇದಕ್ಕೆ ನಿನ್ನ ಅಭಿಪ್ರಾಯ? ನಮ್ಮಗಳ ಅಭಿಮತಕ್ಕೆ ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಪರಮಾತ್ಮ, ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡ ಜನಕನಾಡೆ ವಂದಿಸಿ ಬೇಡುವ ನಿನಗೆ, ತಂದೆ ಪಾಂಡು ಜನಕನಾಡೆ ವಂದಿಸಿ ಬೇಡುವ ನಿನಗೆ. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ದಾಸ್ತಿಯೇ. ಪರಮಾತ್ಮ, ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ದಾಸ್ತಿಯೇ. ಶ್ರಮ ವಹಿಸಿ ದುಡಿದಿಹನೆ, ಶ್ರಮ ವಹಿಸಿ ದುಡಿದಿಹನೆ. ಒಪ್ಪಿದ ಕುರು ರಾಕ್ಷಸರ ಗರ್ವಸೀರ್ವೆ ಕದೆಯೊಳು, ಒಪ್ಪಿದ ಕುರು ರಾಕ್ಷಸರ ಗರ್ವಸೀರ್ವೆ ಕದೆಯೊಳು. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ವಾಸುದೇವ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ನಮ್ಮನ್ನು ಬಂಧಿಸಿದೆ. ಅದನ್ನು ಭೇದಿಸುವುದು ಗೋಣವೆಂದರೆ ಅಗ್ರಜನೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ಹೇಳಿದ್ರು. ಛೆ ಚೇಚ, ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದ ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅಪಕೀರ್ತಿಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಹೇಳಿತನಕ್ಕೆ ಧಿಕ್ಕಾರ. ಅರ್ಜುನ, ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಂಬಂಧಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಪ್ರತಿಹಾಡುವುದಿಲ್ಲ. ಅಮ್ಮ ನೃಪದನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದಿದ್ದಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದಿದ್ದಣ್ಣ? ಜನಾರ್ದನ, ವೇಣುಲೀಲಾ ಸಿರಿಗುಡ್ಡಿ ತೋರದಿ ಹೇಗೇಕೋ
ನಿನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನ ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಪಾಂಚಾಲಿ, ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡುವುದು. ಛೀ! ನೀವು ಸಹ ನನ್ನ ಪತಿಯೇ? ಇಲ್ಲ, ನೀವಾರೂ ನನ್ನ ಪತಿಗಳಲ್ಲ. ಅಣ್ಣ, ಸಹೋದರಿ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಸಹೋದರಿ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ. ಅಗ್ನಿಗಾಹುತಿಯಾಗುತ್ತೇನೆ. ಸಹೋದರಿ, ಈಗ ಚೆನ್ನಾಯ್ತು. ಭೀಮಸೇನ, ಸಹಜ ರೈವರ ಅಭಿಪ್ರಾಯವೇ ಬೇರೆ, ಈಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಭೀಮಸೇನ. ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಏಕೆ? ನೀನು ಕೇಳಿದೆಯಲ್ಲವೇ? ಸಾಕು ಬಿಡು. ಯಾಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯ. ಆದರೆ ಸತಿಯ ಆರ್ತನಾದವನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇನು? ಅವರೇ ಇದನ್ನು ಬಗೆಹರಿಸಲಿ. ಇದಕ್ಕೂ ಭೀಮಸೇನನಿಗೂ ಯಾವ ಸಂಬಂಧವಿಲ್ಲ. ಏನು ಸಂಬಂಧವಿಲ್ಲವೇ? ಸಂಬಂಧವಿಲ್ಲದೆಯೇ ಒಂದು ಪುರುಷನಿಗೆ ಕಂಠದ ಕರುಳಿನ ಬಿರುನುಡೆ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರಿನ ಬದಲಾಗಿ ಹಾಗೆಯ ಹೆಣ್ಣಂದಿರ ಕಣ್ಣುಗಳಲ್ಲೇ ಸಹಸ್ರ ಕೋಟಿ ಮಿಡಿಗಂಬನಿಯನ್ನೇ ತರಿಸುವೆನು. ಕಾಲವೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕೊಡು ಸಮುದ್ರ ಎಳೆದು ತರುವನ ಆದೂಲ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಭಾಗದ ದುಶ್ಯಾಸನರೊಡಲ ಪುಡಿಗೊಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ಪಡೆದಿರು ವ್ಯಥೆಯ ದೃಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿಡುಮುಡಿಯ. ಏ ನರಕಮರ್ದನ ಕೇಳನ್ನ ವಿಮತ ಕಾರ್ಮೋಡ ಗುಡು ಗುಡುಗಿ ಚತುರಲ್ಲಿ ಏ ಭೂಮಿ ನಡುಗಿ ಬೆರೆಯಲಿ ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗರ ಹೊರೆಯಲಿ. ಕಾರ್ಮೋಡ ಗುಡು ಗುಡುಗಿ ಚತುರಲ್ಲಿ ಏ ಭೂಮಿ ನಡುಗಿ ಬೆರೆಯಲಿ ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗರ ಹೊರೆಯಲಿ. ಗುರುವರ ಶಿರವನ್ನು ಕಡಿಯದ ಬಿಡಣ, ಗುರುವರ ಶಿರವನ್ನು ಕಡಿಯದ ಬಿಡಣ. ನರದಿಗಂತದಲ್ಲಿ ಮನೆಗೆ ಪರಿಚಯವ, ನರದಿಗಂತದಲ್ಲಿ
ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಈ ಹಿಂದೆ ನಾನಾ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯಾಚನೆ ಪಡೆದನೆ ಪಾಶುಪತಾಸ್ತ್ರಂ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ. ವಿಧ ವಿಧಾಸ್ತ್ರ ಪ್ರಯೋಗದಿ ಘಡಿಸಿದನಂ ವಿಜಯನೆಂಬ ಪ್ರಸರಂ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದ ಅದು ಜರುಗಿ ಪರಿನೋಯ್ಪುದು ಸರ್ವ ಧರ್ಮ ಜಗೆ. ಕೃಷ್ಣ ವಾಸುದೇವ, ಅರ್ಜುನ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಥವಾಗಿ ಉಳಿಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ, ಅರ್ಜುನ. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರು ಭ್ರಾತೃವೆಂಬ ಮಮಕಾರದಿಂದ ನಿನ್ನ ಬಾಹ್ಯದಲ್ಲಿ ನಿನ್ನೊಡೆಗೆ ಸಂಧಿಗೆ ಸಮ್ಮತಿಸಿದರು. ಆದರೆ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹೊತ್ತಿ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ?
ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಕಲ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಶಾಂತಿ ಸಂಧಾನವು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ಸಹೋದರಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲಿಯು ಬತ್ತಿ ಹೋಗಲೇಬೇಕು. ಅದಕ್ಕಾಗಿಯೇ ನಾಳಿನ ಕುರುಸಬೇಕು. ನಿನಗೆ ಮಂಗಳವಾಗಲಿ ಧರ್ಮನಂದನ. ಅಂದು ತುಂಬಿದ ರಾಜಸಭೆಯಲ್ಲಿ ನೀನು ನನ್ನ ಮಾತು ಸಂರಕ್ಷಣೆ ಸರ್ವ ಪ್ರಕಾರದಿಂದಲೂ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನೇ ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡರು. ಏಕೆಂದರೆ ಅಂದು ಕುರುರಾಜ ಸಭೆಯಲ್ಲಿ ನಿನಗಾದ ಅಪಮಾನವನ್ನು ನಿನ್ನ ಸಹೋದರನು ಎಂದಿಗೂ ಕ್ಷಮಿಸಲಾರ. ಭೀಮಾರ್ಜುನರ ಪ್ರತಿಜ್ಞೆ ಈಡೇರದ ಹೊರತು ಈ ನಿನ್ನ ಸಹೋದರನಿಗೆ ಶಾಂತಿ ಇಲ್ಲ ಸಹೋದರಿ. ನಾನೀಗಲೇ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ನೀನು ನಿನ್ನ ಪತಿಗಳನ್ನು ತಿದ್ದಿಕೊಳ್ಳುವ ಜವಾಬ್ದಾರಿ ನಿನ್ನದು. ನಡೆ ಸಹೋದರಿ.